ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮಾರ್ಟ್ ಜಾಬ್ ಕರ್ನಾಟಕ. ಸೊ ಇವತ್ತು ನಾನು ಹೊಸ ಉದ್ಯೋಗದ ವಿಷಯವಾಗಿ ಬಂದಿದ್ದೇನೆ. ಸೊ ಈ ಉದ್ಯೋಗ ಬಂದು ಹೈಕೋರ್ಟ್ ಆಫ್ ಕರ್ನಾಟಕ ಬೆಂಗಳೂರಿನಲ್ಲಿ ಇರುವಂಥದ್ದು. ಸೊ ಇಲ್ಲಿ 150 ಟೈಪಿಸ್ಟ್ ಪೋಸ್ಟ್ಗಳಿಗೆ ಕರೆದಿರುವಂಥದ್ದು. ಸೊ ಬನ್ನಿ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಅನ್ನು ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಎಲ್ಲರೂ ತಪ್ಪದಿರ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಸೊ ನೋಡಿ, ನಾನು ಹೈಕೋರ್ಟ್ ಆಫ್ ಕರ್ನಾಟಕ ವೆಬ್ಸೈಟ್ನಲ್ಲೇ ಇದ್ದೇನೆ. ಸೊ ಇಲ್ಲಿ ನಾವು ನೋಡೋಣ ನೋಟಿಫಿಕೇಶನ್ಸ್ ಮತ್ತೆ ರೆಕ್ರೂಟ್ಮೆಂಟ್ಸ್. ಸೊ ಇಲ್ಲಿ ನೋಟಿಫಿಕೇಶನ್ಸ್ಗಳ ಲಿಸ್ಟ್ಗಳಿದೆ, ನೋಡ್ಬೋದು ನೀವು. ನೋಟಿಫಿಕೇಶನ್ ಡೇಟೆಡ್ 27/10/2021 ರಿಕ್ರೂಟ್ಮೆಂಟ್ ಆಫ್ 150 ಪೋಸ್ಟ್ ಆಫ್ ಟೈಪಿಸ್ಟ್ಸ್ ಅಂತ ಹೇಳಿ ಕೊಟ್ಟಿರುವಂಥ ನೋಟಿಫಿಕೇಶನ್. ಬನ್ನಿ ನೋಡೋಣ ಅದ್ರಲ್ಲಿ ಏನಿದೆ ಅಂತ ಹೇಳಿ. ಸೊ ನೋಡಿ, ಸೊ ಕ್ಲಿಕ್ ಮಾಡಿದಾಗ ಒಂದು ಓಪನ್ ಆಯಿತು. ಮತ್ತೆ ಇಲ್ಲಿ ನೋಡಿ ನೋಟಿಫಿಕೇಶನ್ ಇಲ್ಲಿ ಕೊಟ್ಟಿದ್ದಾರೆ. ಸೊ ಕ್ಲಿಕ್ ಮಾಡ್ತಾ ಇದ್ದೀನಿ. ಸೊ ಬನ್ನಿ ಇದ್ರ ಬಗ್ಗೆ ಪೂರ್ಣ ಮಾಹಿತಿನ ತಿಳ್ಕೊಳ್ಳೋಣ. ಸೊ ನೋಡ್ಬೋದು ನೀವು ಹೈಕೋರ್ಟ್ ಆಫ್ ಕರ್ನಾಟಕ ನೋಟಿಫಿಕೇಶನ್. ಸೊ ನೋಡಿ, ಮೊದಲೇ ಕೊಟ್ಬಿಟ್ಟಿದ್ದಾರೆ ಲಾಸ್ಟ್ ಡೇಟ್ ಆಫ್ ಸಬ್ಮಿಷನ್ ಆಫ್ ಅಪ್ಲಿಕೇಶನ್. ಸೊ 27 ನವೆಂಬರ್ 2021 ಕೊನೆಯ ದಿನಾಂಕ ಆಗಿರುತ್ತೆ ಅಪ್ಲೈ ಮಾಡೋದಕ್ಕೆ. ಸೊ ನೋಡ್ಬೋದು ನೀವು, ಇದು ಡೈರೆಕ್ಟ್ ರೆಕ್ರೂಟ್ಮೆಂಟ್. ಸೊ ನೇರ ನೇಮಕಾತಿ ಆಗುತ್ತೆ. 150 ಪೋಸ್ಟು ಟೈಪಿಸ್ಟ್ಗಳಿಗೆ ನೇರ ನೇಮಕಾತಿ ಇರುತ್ತೆ ಹೈಕೋರ್ಟ್ ಆಫ್ ಕರ್ನಾಟಕ ಬೆಂಗಳೂರಲ್ಲಿ. ಸೊ ನೋಡ್ಬೋದು. ಸೊ ಈ ಒಂದು ಲಿಂಕಲ್ಲೇ ನಾನಿದ್ದೀನಿ, karnataka.judiciary.nic.in ಈ ಒಂದು ಲಿಂಕಲ್ಲೇ ನಾನಿದ್ದೇನೆ. ಸೊ ಇಲ್ಲಿ ಒಂದು ಲಿಂಕಿಂದನೇ ನಾನು ಈ ಒಂದು ಇನ್ಫಾರ್ಮೇಷನ್ ತಗೊತಾ ಇರೋದು. ಸೊ ನೋಡಿ, ಇದ್ರ ಬಗ್ಗೆ ಕ್ವಾಲಿಫಿಕೇಶನ್ ಅನ್ನ ಕೊಟ್ಟಿದ್ದಾರೆ. ಸೊ ನೋಡಿ, ಮಿನಿಮಮ್ ಕ್ವಾಲಿಫಿಕೇಶನ್ನು ಡಿಗ್ರಿ ಇನ್ ಸೈನ್ಸ್, ಆರ್ಟ್ಸ್, ಕಾಮರ್ಸ್, ಬಿಸ್ನೆಸ್ ಮ್ಯಾನೇಜ್ಮೆಂಟ್, ಕಂಪ್ಯೂಟರ್ ಅಪ್ಲಿಕೇಶನ್ಸ್, ಯಾವುದೇ ಒಂದು ರೆಕಗ್ನೈಸ್ಡ್ ಯೂನಿವರ್ಸಿಟಿಯಿಂದ ಆಗಿರಬೇಕು. ಸೊ 55% ಮಿನಿಮಮ್ ಮಾರ್ಕ್ಸ್ ಇರಬೇಕು. ಮತ್ತೆ ಬ್ಯಾಕ್ವರ್ಡ್ ಕ್ಲಾಸ್ ಕ್ಯಾಟಗರೀಸ್ ಅವರು ಜನರಲ್ ಬ್ಯಾಕ್ವರ್ಡ್ ಕ್ಯಾಟಗರೀಸ್ ಮಿನಿಮಮ್ 50% ಮಾರ್ಕ್ಸನ್ನು ಕೇಳಿರುವಂಥದ್ದು. ಜನರಲ್ಲು ಮತ್ತು ಅದರ್ ಬ್ಯಾಕ್ವರ್ಡ್ ಕ್ಯಾಟಗರೀಸ್ಗೆ 55%. ಸೊ ಮಿನಿಮಮ್ ಆಫ್ 50% ಮಾರ್ಕ್ಸ್ ಫಾರ್ SC/ST ಕ್ಯಾಂಡಿಡೇಟ್ಸ್ಗಳಿಗೆ ಮಿನಿಮಮ್ 50% ಮಾರ್ಕ್ಸು. ಜನರಲ್ ಕ್ಯಾಟಗರಿ ಮತ್ತು ಬ್ಯಾಕ್ವರ್ಡ್ ಕ್ಲಾಸಸ್ ಅವ್ರಿಗೆ 55% ಮಾರ್ಕ್ಸನ್ನು ಕೇಳಿರುವಂಥದ್ದು. ನೋಡ್ಬೋದು, ಸೀನಿಯರ್ ಗ್ರೇಡ್ ಟೈಪ್ ರೈಟಿಂಗ್ ಎಕ್ಸಾಮಿನೇಷನ್ನ ತಗೊಂಡಿರುವಂಥದ್ದು. ಸೊ ಇಂಗ್ಲೀಷ್ ಮತ್ತು ಕನ್ನಡ, ಅದ್ರ ಜೊತೆಗೆ ಕಂಪ್ಯೂಟರ್ ಆಪರೇಟ್ ಮಾಡುವಂಥ ನಾಲೆಜ್ ಕೂಡ ಇರಬೇಕು. ಸೊ ಯಾರ್ಯಾರು ಸೀನಿಯರ್ ಗ್ರೇಡ್ ಟೈಪಿಂಗ್ ಎಕ್ಸಾಮಿನೇಷನ್ ತೊಗೊಂಡಿದ್ದೀರಾ ಇಂಗ್ಲೀಷ್ ಮತ್ತು ಕನ್ನಡದಲ್ಲಿ, ಮತ್ತು ಯಾವುದೋ ಒಂದು ಡಿಗ್ರಿ ಇದ್ದರೆ ಸೈನ್ಸು, ಆರ್ಟ್ಸು, ಕಾಮರ್ಸ್ ಆಗಿರ್ಬೋದು, ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಕಂಪ್ಯೂಟರ್ ಅಪ್ಲಿಕೇಶನ್ಸ್ ಆಗಿರ್ಬೋದು, ಸೊ ಅವರು ಈ ಒಂದು ಉದ್ಯೋಗಕ್ಕೆ ಅಪ್ಲೈ ಮಾಡ್ಬೋದಾಗಿದೆ. ಸೊ ಮಿನಿಮಮ್ 55% ಇರೋವಂಥವ್ರು, ಜನರಲ್ ಮತ್ತು ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ಸು ಮತ್ತು SC/ST ಕ್ಯಾಂಡಿಡೇಟ್ಸು ಮಿನಿಮಮ್ 50% ಇರುವಂಥವ್ರು ಈ ಒಂದು ಹುದ್ದೆಗೆ ಅರ್ಹರಾಗಿರ್ತಾರೆ. ಸೊ ಬನ್ನಿ ಮುಂದೆ ಇನ್ಫಾರ್ಮೇಷನ್ ನೋಡೋಣ. ನೋಡ್ಬೋದು ನೀವು, ಕಂಪ್ಯೂಟರ್ ನಾಲೆಜ್ ಇದೆ ಅಂತ ಕೇಳಿದ್ದಾರೆ. ಸೊ ಕೇಳಿದ್ದಾರೆ ಕಂಪ್ಯೂಟರ್ ನಾಲೆಜ್ ಇದೆ ಅಂತಂದರೆ ಸರ್ಟಿಫಿಕೇಟನ್ನು ಕೊಡಬೇಕಾಗತ್ತೆ ನೀವು. ಸರ್ಟಿಫಿಕೇಟ್ ಇನ್ ಕಂಪ್ಯೂಟರ್ ಬೇಸಿಕ್ಸ್, ಸೊ ಇಶ್ಯೂಡ್ ಬೈ ಆನ್ ಇನ್ಸ್ಟಿಟ್ಯೂಟ್. ಸೊ ಯಾವುದೇ ಒಂದು ಸಂಸ್ಥೆಯಲ್ಲಿ ಕಂಪ್ಯೂಟರ್ ಬೇಸಿಕ್ಸನ್ನು ಕಲ್ತ್ಕೊಂಡಿರುವಂತಹ ಸರ್ಟಿಫಿಕೇಟನ್ನು ಕೂಡ ನೀವು ಸಬ್ಮಿಟ್ ಮಾಡಬೇಕಾಗತ್ತೆ. ಕಂಪ್ಯೂಟರ್ ನಾಲೆಜ್ ಕೂಡ ಇರುವಂಥ, ಬರೀ ನಾಲೆಜ್ ಅಂತ ಅಲ್ಲ, ಅದಕ್ಕೆ ನೀವು ಸರ್ಟಿಫಿಕೇಟನ್ನು ಕೂಡ ಕೊಡಬೇಕಾಗತ್ತೆ. ನೋಡಿ, ವೇತನ ಶ್ರೇಣಿ ಕೂಡ ಕೊಟ್ಟಿದ್ದಾರೆ. 25,500ರಿಂದ 81,100ವರೆಗೂ ವೇತನ ಶ್ರೇಣಿ ಇರುತ್ತೆ. ಅದ್ರ ಜೊತೆಗೆ ಬೇರೆ ಬೇರೆ ಅಲೋವೆನ್ಸಸ್ಗಳಿರುತ್ತೆ. ಸೊ ಬೇರೆ ಬೇರೆ ರೀತಿಯಾದಂಥ ಬೆನಿಫಿಟ್ಗಳನ್ನ ಅವರು ನಿಮಗೆ ಕೊಡ್ತಾರೆ. ಸೊ ನೋಡ್ಬೋದು, ಪ್ರೊಬೇಷನ್ ಇರುತ್ತೆ. ಸೊ ದ ಅಪ್ಲಿಕೆಂಟ್ ಅಪಾಯಿಂಟ್ ಆದಮೇಲೆ ಸೊ ಪ್ರೊಬೇಷನ್ ಇರುತ್ತೆ. ಸೊ 2 ವರ್ಷಗಳ ಕಾಲ ಪ್ರೊಬೇಷನರಿ ಇರುತ್ತೆ, ಪ್ರೊಬೇಷನರಿ ಪೀರಿಯಡ್ ಇರುತ್ತೆ. ಅದಾದಮೇಲೆ ಎಕ್ಸ್ಟೆಂಡ್ ಮಾಡ್ತಾರೆ, ಬೇಕಿದ್ರೆ ಕೂಡ ಎಕ್ಸ್ಟೆಂಡ್ ಮಾಡ್ತಾರೆ. ಸೊ ಇದು ಪರ್ಮನೆಂಟ್ ಅಲ್ಲದೇ ಇದ್ರೂ ಒಂದು ಪ್ರೊಬೇಷನರಿ ಅನ್ನೋ ರೀತಿಯಲ್ಲಿ ತಗೊಳ್ತಾರೆ ಮೊದಲ 2 ವರ್ಷಕ್ಕೆ. ಆಮೇಲೆ ಎಕ್ಸ್ಟೆಂಡ್ ಮಾಡುವಂಥ ಎಲ್ಲ ಚಾನ್ಸಸ್ ಕೂಡ ಇರುತ್ತೆ ನಿಮ್ಮ ಪರ್ಫಾರ್ಮೆನ್ಸ್ ಮೇಲೆ. ಸೊ ನೆಸೆಸರಿ ಇತ್ತು ಅಂತಂದರೆ ಖಂಡಿತವಾಗ್ಲೂ ಅವರು ಎಕ್ಸ್ಟೆಂಡ್ ಮಾಡ್ತಾರೆ. ಸೊ ಏಜ್ ಲಿಮಿಟನ್ನು ನೋಡೋಣ. ನೋಡಿ, ಮಿನಿಮಮ್ ಏಜ್ ಲಿಮಿಟು 18 ವರ್ಷ ಅಂತ ಕೊಟ್ಟಿದ್ದಾರೆ. ಸೊ ಮಸ್ಟ್ ಹ್ಯಾವ್ ಅಟೈನ್ಡ್ 18 ಇಯರ್ಸ್. ಸೊ 18 ವರ್ಷ ಆಗಿರಬೇಕು. ಮತ್ತು 40 ವರ್ಷ SC/ST ಕ್ಯಾಂಡಿಡೇಟ್ಸ್ಗೆ ಮತ್ತು ಕ್ಯಾಟಗರಿ 1 ಅವ್ರಿಗೆ ಕೇಳಿರುವಂಥದ್ದು. ಸೊ 38 ವರ್ಷ ಆಗಿರಬೇಕು ಅಂತ ಬೇರೆ 2A 2B 3A 3B ಕ್ಯಾಟಗರಿ ಅವ್ರಿಗೆ. ಸೊ 35 ವರ್ಷ ಜನರಲ್ ಮೆರಿಟ್ ಅವ್ರಿಗೆ ಅಂತ ಹೇಳಿ ಫಿಕ್ಸ್ ಮಾಡಿರುವಂಥದ್ದು. ಸೊ ಬೇರೆ ಬೇರೆ ರೀತಿ ಅಪ್ಲಿಕೆಂಟ್ಸ್ಗಳಿರ್ತಾರೆ. ಸೊ ಗೌರ್ಮೆಂಟಲ್ಲಿ ಇರುವಂಥವ್ರು ಎಕ್ಸ್ ಸರ್ವಿಸ್ ಮ್ಯಾನ್ಗಳಿಗೆ, ಸೊ ಅವರು ಕೂಡ ಇಲ್ಲಿ ಎಲ್ಲ ಇನ್ಫಾರ್ಮೇಷನ್ಗಳನ್ನ ಕೊಟ್ಟಿದ್ದಾರೆ. ಸೊ ನೀವು ನೋಡ್ಕೊಬೋದಾಗಿದೆ. ಸೊ ಬನ್ನಿ ನೆಕ್ಸ್ಟ್ ಇನ್ಫಾರ್ಮೇಷನ್ ಏನಿದೆ ಅಂತ ನೋಡೋಣ. ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಮತ್ತು ಅಲಾಟ್ಮೆಂಟ್ಗಳನ್ನ ಕೊಟ್ಟಿದ್ದಾರೆ. ಸೊ ಯಾರ್ಯಾರಿಗೆ ಎಷ್ಟೆಷ್ಟು ಅಲಾಟ್ಮೆಂಟ್ ಮಾಡಿದ್ದಾರೆ ಅಂತ ಹೇಳಿ ನೀವು ನೋಡ್ಬೋದು. ಜನರಲ್ ಮೆರಿಟ್ ಅವ್ರಿಗೆ, SC/ST ಅವ್ರಿಗೆ, ಅನ್ರಿಸರ್ವ್ಡ್ ಎಷ್ಟಿದೆ ಅಂತ ಅಲಾಟ್ಮೆಂಟ್ನ ನೀವು ಈ ಒಂದು ಟೇಬಲ್ನಲ್ಲಿ ನೋಡ್ಬೋದಾಗಿದೆ. ಮತ್ತು ಡಿಸೆಬಿಲಿಟಿ ಇರುವಂಥವ್ರು ಕೂಡ ನೋಡ್ಬೋದು. ಸೊ ಜನರಲ್ ಮೆರಿಟಲ್ಲಿ 4 ಪೋಸ್ಟ್ ಅವ್ರಿಗೆ ಎಷ್ಟು ರಿಸರ್ವೇಷನ್ ಇರುತ್ತೆ ಅದು ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಡೆಫ್ ಆ್ಯಂಡ್ ಹಾರ್ಡ್ ಆಫ್ ಹಿಯರಿಂಗ್, ಸೊ
ಅವ್ರಿಗೂ ಕೂಡ ಇಲ್ಲಿ ಅವರು ಟೇಬಲನ್ನು ಕೊಟ್ಟು ಇನ್ಫಾರ್ಮೇಷನ್ನ ಕೊಟ್ಟಿದ್ದಾರೆ, ನೀವು ನೋಡ್ಬೋದು. ಮತ್ತೆ ಮೋಡ್ ಆಫ್ ಸೆಲೆಕ್ಷನ್, ಸೊ ಯಾವ ರೀತಿ ಸೆಲೆಕ್ಷನ್ ಮಾಡ್ತಾರೆ ಅಂತ ನೀವು ನೋಡ್ಬೋದು. ಸೊ ಟೈಪಿಂಗ್ ಟೆಸ್ಟ್ ಇರುತ್ತೆ, ಸೊ ಅದು 100 ಅಂಕಗಳಿಗೆ ಟೈಪಿಂಗ್ ಟೆಸ್ಟ್ ಇರುತ್ತೆ. ಸೊ ಪಾಸ್ ಆಗಬೇಕು ಅಂತಂದ್ರೆ ಮಿನಿಮಮ್ ನೀವು 60 ಮಾರ್ಕ್ಸನ್ನು ತಗೊಳ್ಬೇಕು. ಮತ್ತೆ ವೈವಾ ಅಂತ ಹೇಳಿ ಮಾಡ್ತಾರೆ, ಅಂದರೆ ಪ್ರಶ್ನೋತ್ತರಗಳಿರ್ತವೆ. ಸೊ ಅದಕ್ಕೆ 20 ಮಾರ್ಕ್ ಇರುತ್ತೆ, ಪ್ರಶ್ನೋತ್ತರಗಳು ಕೇಳ್ತಾರೆ. ಸೊ ಅವರು ಅದಕ್ಕೆ ಒಂದು 20 ಅಂಕಗಳನ್ನ ಇಟ್ಟಿದ್ದಾರೆ. ಸೊ ಮಿನಿಮಮ್ 10 ಮಾರ್ಕ್ಸು ಇರಬೇಕು. ಸೊ ಟೋಟಲ್ಲು 120 ಮಾರ್ಕ್ಸ್ ಕಂಡಕ್ಟ್ ಮಾಡ್ತಾರೆ. ಸೊ 70 ಮಾರ್ಕ್ಸು ಮಿನಿಮಮ್ ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಇರುತ್ತೆ. ಸೊ 70 ಮಾರ್ಕ್ಸ್ ಪಡೆದಂಥವ್ರು ಈ ಒಂದಕ್ಕೆ ಎಲಿಜಿಬಿಲಿಟಿ ಇರ್ತಾರೆ. ನೆಕ್ಸ್ಟು ಮುಂದಿನ ಒಂದು ಇಂಪಾರ್ಟೆಂಟ್ ವಿಷಯ ಏನು ಅಂತಂದರೆ, ಸೊ ನೋಡ್ಬೋದು ನೀವು ಡೈರೆಕ್ಟ್ ರಿಕ್ರೂಟ್ಮೆಂಟ್ ಬೈ ಸೆಲೆಕ್ಷನ್ ಅಂತ ಇರುತ್ತೆ. ಮತ್ತು ದ ಕ್ಯಾಂಡಿಡೇಟ್ಸ್ ವಿಲ್ ಬಿ ಕಾಲ್ಡ್ ಫಾರ್ ಟೈಪಿಂಗ್ ಟೆಸ್ಟ್ ದ ರೇಷಿಯೋ ಆಫ್ 1:5. ಸೊ 1:5 1:5 ರೇಷಿಯೋದಲ್ಲಿ ಕರೆಯುವಂಥದ್ದು ಟೈಪಿಂಗ್ ಟೆಸ್ಟ್ಗೆ, 1:5 ರೇಷಿಯೋದಲ್ಲಿ ಕರೆಯುವಂಥದ್ದು. ಸೊ ಎಲ್ಲರೂ ಕರೆಯುವಂಥದ್ದಿಲ್ಲ, ಸೊ 1:5 ರೇಷಿಯೋದಲ್ಲಿ ಕರೆದು ನೋಟಿಫೈ ಮಾಡಿ ಕರೆಯುವಂಥದ್ದು. ಸೊ ಎಲ್ಲರನ್ನೂ ಕರೆಯೋದಿಲ್ಲ, ಈ ಒಂದು ರೇಷಿಯೋವನ್ನು ಮೇಂಟೈನ್ ಮಾಡ್ತಾರೆ. 1:5 ರೇಷಿಯೋದಲ್ಲಿ ಕರೆದು ಟೈಪಿಂಗ್ ಟೆಸ್ಟನ್ನು ಮಾಡ್ತಾರೆ. ನೆಕ್ಸ್ಟ್ ಮೆಥಡ್ ಆಫ್ ಅಪ್ಲಿಕೇಶನ್ ಆ್ಯಂಡ್ ಫೀ ಅನ್ನೋದು ಕೂಡ ಇಲ್ಲಿ ಕೊಟ್ಟಿದ್ದಾರೆ, ನೀವು ನೋಡ್ಬೋದು ಫೀಸ್ಗಳು ಎಷ್ಟೆಷ್ಟಿದೆ ಅಂತ ಹೇಳಿ. ನೋಡಿ, ಜನರಲ್ ಮೆರಿಟ್ ಆ್ಯಂಡ್ ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ಅವ್ರಿಗೆ ಅಪ್ಲಿಕೇಶನ್ ಫೀ 350 ರೂಪಾಯಿ ಕೊಟ್ಟಿದ್ದಾರೆ. ಮತ್ತು ಕ್ಯಾಂಡಿಡೇಟ್ಸ್ ಬಿಲಾಂಗಿಂಗ್ ಟು SC ST ಕ್ಯಾಟಗರಿ 1 ಮತ್ತು 200 ರೂಪಾಯಿಯನ್ನು ಇಟ್ಟಿದ್ದಾರೆ, ನೀವು ನೋಡ್ಬೋದು. ಪರ್ಸನ್ ವಿತ್ ಬೆಂಚ್ ಮಾರ್ಕ್ ಡಿಸಬಿಲಿಟಿ, ಫಿಸಿಕಲಿ ಚಾಲೆಂಜ್ಡ್, ಅಪ್ಲಿಕೇಶನ್ ಫೀ 200 ರೂಪಾಯಿನ ಇಟ್ಟಿರುವಂಥದ್ದು. ಸೊ ಆನ್ಲೈನ್ ಪೇಮೆಂಟ್ ಕೂಡ ಇಲ್ಲಿದೆ. ಸೊ SBI ಇಲ್ಲಿದೆ, ನೀವು ನೋಡ್ಬೋದು. ಸೊ ಆನ್ಲೈನ್ ಪೇಮೆಂಟ್ ಕೂಡ ಒಂದು ಲಿಂಕನ್ನು ಕೊಟ್ಟಿದ್ದಾರೆ, ಹೌ ಟು ಮೇಕ್ ಪೇಮೆಂಟ್ ಅಂತ ಹೇಳಿ ಕೊಟ್ಟಿದ್ದಾರೆ, ನೀವು ಇದನ್ನು ಓದ್ಕೊಬೋದಾಗಿದೆ ನೋಟಿಫಿಕೇಷನ್ನು. ಸೊ ನೆಕ್ಸ್ಟು ಮುಂದಿಂದು ಇಂಪಾರ್ಟೆಂಟ್ ಏನು ಅಂತಂದರೆ, ನೀವು ನೋಡ್ಬೋದು. ಸೊ ಪೇಮೆಂಟ್ ಆಫ್ ಫೀ ಪೇಮೆಂಟ್ಗೆ ಆನ್ಲೈನ್ 30 ನವೆಂಬರ್ 2021 ಅಲ್ಲಿವರೆಗೂ ಕೂಡ ಟೈಮನ್ನು ಕೊಟ್ಟಿದ್ದಾರೆ. ಸೊ ಅಪ್ಲಿಕೇಶನ್ ಸಬ್ಮಿಟ್ ಮಾಡೋದಕ್ಕೆ 27 ಇರುತ್ತೆ, ಸೊ ಫೀ ಪೇಮೆಂಟನ್ನು ಮಾಡೋದಕ್ಕೆ ಸೊ 30 ನವೆಂಬರ್ 2021ವರೆಗೂ ಕೊಟ್ಟಿದ್ದಾರೆ. ಸೊ ಕ್ಯಾಂಡಿಡೇಟ್ಸ್ ಕ್ಲೈಮಿಂಗ್ ರಿಸರ್ವೇಷನ್, ಸೊ ಯಾರ ರಿಸರ್ವೇಷನಲ್ಲಿ ಅಪ್ಲೈ ಮಾಡ್ತಾ ಇದ್ದೀರಾ ಅವ್ರಿಗೆ ಕೆಲವೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗಳನ್ನ ಇಲ್ಲಿ ಕೊಟ್ಟಿದ್ದಾರೆ. ಎಕ್ಸ್ ಸರ್ವಿಸ್ ಮ್ಯಾನ್ ಅವ್ರಿಗೆ ಮತ್ತು ಡಿಸಬಿಲಿಟೀಸ್ ಇರೋವಂಥವ್ರಿಗೆ. ಸೊ ಅವರು ಖಂಡಿತವಾಗಲೂ ಇದನ್ನು ನೀಟಾಗಿ ಓದ್ಕೊಬೇಕಾಗತ್ತೆ. ನೋಡಿ, ಕನ್ನಡ ಮೀಡಿಯಂ ಕೋಟಾದವ್ರಿಗೂ ಅವ್ರಿಗೂ ಕೂಡ ಒಂದು ರೂಲ್ಸನ್ನು ಕೊಟ್ಟಿದ್ದಾರೆ, ರೂರಲ್ ಕೋಟಾ ಅವ್ರಿಗೂ ಕೂಡ ಇದೆ. ಸೊ ಲೋಕಲ್ ಕ್ಯಾಡ್ರೆ ಬೇರೆ ಬೇರೆ ಕ್ಯಾಂಡಿಡೇಟ್ಸ್ ಕೂಡ ಕೊಟ್ಟಿದ್ದಾರೆ. ಸೊ ನೀವು ನೋಡ್ಬೋದು. ಸೊ ನೋಡಿ, ಬೇರೆ ಇಫ್ ದ ಕ್ಯಾಂಡಿಡೇಟ್ಸ್ ಆರ್ ಎಂಪ್ಲಾಯ್ಡ್ ಆರ್ ವರ್ಕಿಂಗ್ ಇನ್ ಸ್ಟೇಟ್ ಆರ್ ಸೆಂಟ್ರಲ್, ಸೊ ನೀವು ಯಾರಾದರೂ ಸೆಂಟ್ರಲ್ ಸ್ಟೇಟಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ, ಸೊ ಈ ಒಂದು ಹುದ್ದೆಗೆ ಅಪ್ಲೈ ಮಾಡ್ತಾ ಇದ್ದೀರಾ ಅಂತಂದರೆ ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟನ್ನು ಸಬ್ಮಿಟ್ ಮಾಡಬೇಕು ಅಂತ ಹೇಳಿ ಇಲ್ಲಿ ಕೊಟ್ಟಿದ್ದಾರೆ. ಮತ್ತು ಯಾರ್ಯಾರು ಟೈಪಿಂಗ್ ಟೆಸ್ಟ್ಗೆ ಮತ್ತು ವೈವಾ ಅಂತ ಹೇಳಿ ಏನು ಕಂಡಕ್ಟ್ ಮಾಡ್ತಾರೆ, ಪ್ರಶ್ನೋತ್ತರಗಳನ್ನ ಕೇಳುವಂಥದ್ದು, ಸೊ ಅದಕ್ಕೆ ನಿಮ್ಮ ಸ್ವಂತ ಖರ್ಚಿನಲ್ಲಿ ಹೋಗಿ ಅಟೆಂಡ್ ಮಾಡಿ ಬರಬೇಕಾಗತ್ತೆ. ಸೊ ಯಾವುದೇ ರೀತಿಯಾದಂತಹ ಟ್ರಾವೆಲ್ ಅಲೌನ್ಸಸ್ ಎಲ್ಲ ಕೊಡೋದಿಲ್ಲ ಅವರು. ನೋಡ್ಬೋದು ನೀವು. ಸೊ ಮೇಜರ್ ಆಗಿ ಹೈಕೋರ್ಟ್ ಆಫ್ ಕರ್ನಾಟಕದಲ್ಲಿ ಒಂದು ರೆಕ್ರೂಟ್ಮೆಂಟ್ ನಡೀತಿರೋದು, ಆದರೂ ಕೂಡ ಚಾನ್ಸಸ್ ಇದೆ ಧಾರವಾಡ ಅಥವಾ ಕಲಬುರಗಿಯಲ್ಲಿ ಪೋಸ್ಟಿಂಗ್ ಮಾಡೋವಂಥ ಒಂದು ಚಾನ್ಸಸ್ ಕೂಡ ಇದೆ ಅಂತ ಹೇಳಿ ಇಲ್ಲಿ ಕೊಟ್ಟಿರುವಂಥದ್ದು. ಸೊ ನೋಡಿ, ಈ ಒಂದು ಎಲ್ಲ ಇನ್ಫಾರ್ಮೇಷನ್ಗಳನ್ನ ನೀವು ಒನ್ ಬೈ ಒನ್ ಅಪ್ಲೈ ಮಾಡುವಂಥವ್ರು ನೀಟಾಗಿ ಓದ್ಕೊಬೇಕಾಗತ್ತೆ. ಇದೆಲ್ಲ ತುಂಬ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಆಗಿ ಇರುತ್ತೆ. ಸೊ ನೀವು ನೋಡ್ಬೋದು. ಸೊ ಒಂದು ಇನ್ಫಾರ್ಮೇಷನ್, ಸೊ ಇಷ್ಟು ಇಂಪಾರ್ಟೆಂಟ್ ಇನ್ಫಾರ್ಮೇಷನನ್ನು ನೋಡಿದ್ರಿ ನೀವು. ಕ್ವಾಲಿಫಿಕೇಷನ್ ನೋಡ್ಕೊಂಡ್ರಿ, ಫೀಸ್ ಎಷ್ಟಿದೆ ಅಂತ ನೋಡ್ಕೊಂಡ್ರಿ, ಹೇಗೆ ಅಪ್ಲೈ ಮಾಡೋದು ಅಂತ ಕೂಡ ಇದರಲ್ಲಿತ್ತು, ನೀವು ನೋಡ್ಕೊಂಡ್ರಿ. ಸೊ ಈ ಒಂದು ನೋಟಿಫಿಕೇಷನ್ನು ಕನ್ನಡದಲ್ಲಿ ಕೂಡ ಇಲ್ಲಿದೆ. ಸೊ ಕನ್ನಡದಲ್ಲಿ ಕೂಡ ನೀವು ಓದ್ಕೊಬೋದು. ನೋಡಿ, ಕನ್ನಡದಲ್ಲಿ ಕೂಡ ಇಲ್ಲಿ ಕ್ಲೀನಾಗಿ ಕೊಟ್ಟಿದ್ದಾರೆ. ಸೊ ಸೇಮ್ ಅದೇ ಇರುತ್ತೆ. ಸೊ ಕನ್ನಡದಲ್ಲಿ ನೀವು ನೋಡಿಕೊಂಡು ಸೊ ನೀವು ಅಪ್ಲೈ ಮಾಡ್ಬೋದಾಗಿದೆ. ಮತ್ತು ಅದು ಬೇರೆ ಇನ್ಫಾರ್ಮೇಷನ್ ಏನಿದೆ ನೋಡೋಣ. ಸೊ ಫ್ರೆಂಡ್ಸ್, ಅಷ್ಟೇ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಇಲ್ಲಿ ಕೊಟ್ಟಿರುವಂಥದ್ದು. ಸೊ ಈ ಒಂದು ನೋಟಿಫಿಕೇಶನ್ ಲಿಂಕ್ ಮತ್ತು ಅಫಿಷಿಯಲ್ ಲಿಂಕನ್ನು ನಾನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕ್ತೀನಿ, ನೋಡಿ. ಸೊ ಖಂಡಿತವಾಗ್ಲೂ
ಈ ಒಂದು ಇನ್ಫಾರ್ಮೇಷನ್ನು ನಿಮಗೆ ಹೆಲ್ಪ್ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ನಿಮ್ಗಲ್ಲದು ನಿಮ್ಮ ಫ್ರೆಂಡ್ಸ್ಗೆ ಹೆಲ್ಪ್ ಆಗುತ್ತೆ. ಈ ವಿಡಿಯೋನ ಶೇರ್ ಮಾಡಿ. ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ವೆರಿ ಮಚ್. ಬಾಯ್.